ಕೋರ್ಟ್ನತ್ತ ಆರೋಪಿ ದರ್ಶನ್ ಅನ್ನ ಈಗ ಕರೆ ತರಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ ಇವತ್ತು. ದರ್ಶನ್ ಪಾಲಿಗೆ ಬಹಳ ಪ್ರಮುಖವಾದಂತಹ ದಿನ. ಸದ್ಯಕ್ಕೆ ಕೋರ್ಟ್ನತ್ತ ಆರೋಪಿ ದರ್ಶನ್ ಅನ್ನ ಕರೆ ತರಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಕರೆತರಲಾಗ್ತಾ ಇದೆ ಅನ್ನುವಂತ ಮಾಹಿತಿ. ಕೋರ್ಟ್ಗೆ ದರ್ಶನ್ ಅನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಈಗ ಪೊಲೀಸರು ಕರೆತರ್ತಾ ಇದ್ದಾರೆ. ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನ, ಎರಡರಲ್ಲೂ ಕೂಡ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಈಗ ಕೋರ್ಟ್ ಕಡೆಗೆ ಕರ್ಕೊಂಡು ಬರ್ತಾ ಇರೋದು. ಜೈಲಿನ ಪ್ರಕ್ರಿಯೆಯನ್ನ ಮುಗಿಸಿ ಆ ನಂತರ ದರ್ಶನ್ ಅನ್ನ ಕರೆದೊಯ್ತಾರೆ ಪೊಲೀಸರು. ಈಗ ಸದ್ಯಕ್ಕೆ ಎಲ್ಲಾ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಚಾರ್ಜ್ ಫ್ರೇಮಿಂಗ್ ಆಗಬೇಕು. ಆ ಚಾರ್ಜ್ ಫ್ರೇಮ್ ನಿಗದಿ ಆದ ನಂತರದಲ್ಲಿ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ ಪವಿತ್ರ ಹಾಗೂ ದರ್ಶನ್ ಅನ್ನ ಈಗ ಎರಡು ಕಾರ್ಗಳಲ್ಲಿ ಕರೆತರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಒಂದು ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನ, ಎರಡರಲ್ಲೂ ಕೂಡ ಈಗ ಕರೆತರಲಾಗ್ತಾ ಇದೆ. ಪೊಲೀಸರು ಈಗ ಜೈಲಿನ ಪ್ರಕ್ರಿಯೆಯನ್ನ ಮುಗಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕರೆತರ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಂದು ಖಾಸಗಿ ವಾಹನ ಟೆಂಪೋ ಟ್ರಾವೆಲರ್, ಮತ್ತೊಂದು ಪೊಲೀಸ್ ವಾಹನ, ಎರಡರಲ್ಲೂ ಕೂಡ ಈಗ ದರ್ಶನ್ ಹಾಗೂ ಪವಿತ್ರ ಇಬ್ಬರನ್ನು ಕೂಡ ಕರೆತರಲಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ, ಏನಾಗುತ್ತೆ ಅನ್ನುವಂತಹ ಕುತೂಹಲ. ಅದರ ಜೊತೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಪಾಲಿಗೆ ಬಹಳ ಮುಖ್ಯವಾದಂತಹ ದಿನ. ಈ ಪ್ರಕರಣದ ಪ್ರಮುಖ ಹಂತ ಅಂತ ಹೇಳಲಾಗುತ್ತೆ. ಆ ಪ್ರಮುಖ ಹಂತದ ಭಾಗವಾಗಿ ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಉಳಿದ 17 ಆರೋಪಿಗಳನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಾರ್ಜ್ ಫ್ರೇಮ್ ಇವತ್ತು ನಿಗದಿ ಆಗುತ್ತೆ. ದೋಷಾರೋಪಗಳು ನಿಗದಿ ಆಗುತ್ತೆ. ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ಭವಿಷ್ಯ ಇವತ್ತೇ ವಿಚಾರಣೆಯಿಂದ ಬಹುತೇಕ ನಿರ್ಧಾರ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಈಗ ಕರೆತರಲಾಗ್ತಾ ಇದೆ. ಸಮಯ ಒಂಚೂರು ಮುಂದೂಡಿಕೆ ಮಾಡಲಾಯಿತು. 2:45ಕ್ಕೆ ವಿಚಾರಣೆ ಆರಂಭ ಆಗತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರೋದು. ಆ ನಿಟ್ಟಿನಲ್ಲಿ ಈಗ 1:34 ಸಮಯ ಸರಿಯಾಗಿ ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ಕೂಡ ಕರೆತರುವಂತಹ ಸಿದ್ಧತೆಗಳನ್ನ ಆಯಾ ಪೊಲೀಸರು ಈಗ ಮಾಡಿರೋದು. ಅದನ್ನ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಲೈವ್ ವಿಜುವಲ್ಸ್. ಪರಪ್ಪನ ಅಗ್ರಹಾರದಿಂದ ದರ್ಶನ್ ಅನ್ನ ಕರೆತರಲಾಗ್ತಾ ಇದೆ. 64ನೇ CCH ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಬೇಕು. ಚಾರ್ಜ್ ಫ್ರೇಮ್ ನಿಗದಿ ಆಗುವಂತಹ ಸಮಯ ಸನ್ನಿಹಿತವಾಗಿದೆ. 2:45ಕ್ಕೆ ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ A2 ಆರೋಪಿಯಾಗಿರುವಂತಹ ದರ್ಶನ್ ಹಾಗೂ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಇಬ್ಬರನ್ನೂ ಕೂಡ ಈಗ ಕರೆತರಲಾಗ್ತಾ ಇದೆ. ಸಪರೇಟ್ ಆಗಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರೋದು. ಒಂದು ಖಾಸಗಿ ವಾಹನ ಗಮನಿಸ್ತಾ ಇದ್ದಾರೆ ವಿಜುವಲ್ಸ್ ಅಲ್ಲಿ, ಮತ್ತೊಂದು ಪೊಲೀಸ್ ವಾಹನ. ಎರಡರಲ್ಲೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಕರೆದುಕೊಂಡು ಬರಲಾಗ್ತಾ ಇದೆ ಅನ್ನುವಂತ ವಿಚಾರ. 17 ಆರೋಪಿಗಳು ಕೂಡ ಕಡ್ಡಾಯವಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು, ಹಾಜರು ಪಡಿಸಬೇಕಾಗಿದೆ ಪೊಲೀಸರು. ಎಲ್ಲಾ ರೀತಿಯ ಭದ್ರತೆಯನ್ನ ಕೂಡ ವಹಿಸಲಾಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಈಗ ದರ್ಶನ್ ಹಾಗೂ ಪವಿತ್ರ ಇಬ್ಬರನ್ನು ಕೂಡ ಸಪರೇಟ್ ಆಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೊತ್ತಾಗಬಹುದು 64ನೇ CCH ಕೋರ್ಟ್ ತಲುಪುವಷ್ಟರಲ್ಲಿ? ಡೀಟೇಲ್ಸ್ ಏನಿದೆ ರೆಹಮಾನ್? ಎಸ್ ಪವಿತ್ರ ಹೋಗ್ತಾ ಇದೆ ಇಲ್ಲಿ ವೈಟ್ ವಾಹನದಲ್ಲಿ ಈಗ ಪವಿತ್ರ ಗೌಡ ಇದ್ದಾರೆ. ಮುಂದಿನ ಒಂದು ವ್ಯಾನ್ ಅಲ್ಲಿ ಉಳಿದ ಆರೋಪಿಗಳ ಜೊತೆ ದರ್ಶನ್ ಕೂಡ ಇದ್ದಾರೆ. ಅವರನ್ನ ಈಗ ಹೊಂಗಸಂದ್ರ ಮೆಟ್ರೋ ಸ್ಟೇಷನ್ ಭಾಗದಲ್ಲಿ ಈಗಾಗಲೇ ಫಾಲೋ ಅಪ್ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಫುಲ್ ಬಿಗಿ ಭದ್ರತೆಯಿಂದ ಆರೋಪಿಗಳನ್ನ ಜೈಲಿನತ್ತ ಕರ್ಕೊಂಡು ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ವೈಟ್ ವಾಹನದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಜೊತೆ ಪವಿತ್ರ ಗೌಡ ಅವರು ಒಬ್ಬರೇ ಇದ್ದಾರೆ. ಮುಂದೆ ಏನ್ ದೊಡ್ಡ ವಾಹನ ಕಾಣ್ತಾ ಇದೆಯಲ್ವಾ TT, ಅದರಲ್ಲಿ ದರ್ಶನ್ ಮತ್ತು ಉಳಿದ ಆರೋಪಿಗಳಿದ್ದಾರೆ. ಟೋಟಲ್ 7 ಆರೋಪಿಗಳನ್ನ ಈಗ ಕೋರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಇವಾಗ ಜೊತೆಗೆ ದರ್ಶನ್ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಿದ್ದಾರೆ. ಅವ್ರನ್ನು ಕೂಡ ಫಾಲೋ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು. ಕ್ರೌಡ್ ಕೂಡ ಆಗುವಂತ ಸಂಭವ ಇದೆ. ಮೇನ್ ಗೇಟ್ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಹೋಗ್ತಾ ಇದ್ದಾರೆ ಇವಾಗ. ಇದು ಕಂಪ್ಲೀಟ್
ಟ್ರಾಫಿಕ್ ಆಗಿದೆ, ಆದರೂ ಕೂಡ ಹೋಗ್ತಾ ಇದ್ದಾರೆ. ಸುಮಾರು ಕೋರ್ಟ್ ತಲುಪಲಿಕ್ಕೆ ಇನ್ನ 1 ಗಂಟೆ ಆದ್ರೂ ಸಮಯ ಹಿಡಿಯುವಂತ ಚಾನ್ಸಸ್ ಇದೆ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೋರ್ಟ್ನತ್ತ ಈಗ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. 17 ಮಂದಿಯನ್ನು ಕೂಡ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಚಾರ್ಜ್ ಫ್ರೇಮ್ ಇವತ್ತಾಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಪಿಗಳ ಮೇಲೆ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿದೆ ಅನ್ನೋದನ್ನ ಕೂಡ ಓದಿ ಹೇಳ್ತಾರೆ. ಆ ನಂತರದಲ್ಲಿ ಆ ಎಲ್ಲಾ ಸೆಕ್ಷನ್ಗಳಿಗೆ ಅನುಗುಣವಾಗಿ ನಿಮ್ಮ ಮೇಲೆ ಇಂತಿಂತ ಕೇಸ್ಗಳು ದಾಖಲಾಗಿದೆ, ನಿಮಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಅಥವಾ ಅಲ್ಲಗಳಿತೀರಾ ಏನು ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ನ್ಯಾಯಾಧೀಶರು. ಕೋರ್ಟ್ನತ್ತ ಆರೋಪಿ ದರ್ಶನ್ ಅನ್ನ ಈಗ ಕರೆತರಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ ಇವತ್ತು. ದರ್ಶನ್ ಪಾಲಿಗೆ ಬಹಳ ಪ್ರಮುಖವಾದಂತಹ ದಿನ. ಸದ್ಯಕ್ಕೆ ಕೋರ್ಟ್ನತ್ತ ಆರೋಪಿ ದರ್ಶನ್ ಅನ್ನ ಕರೆತರಲಾಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ಕರೆತರಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಕೋರ್ಟ್ಗೆ ದರ್ಶನ್ ಅನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಈಗ ಪೊಲೀಸರು ಕರೆತರ್ತಾ ಇದ್ದಾರೆ. ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನ, ಎರಡರಲ್ಲೂ ಕೂಡ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಈಗ ಕೋರ್ಟ್ ಕಡೆಗೆ ಕರ್ಕೊಂಡು ಬರ್ತಾ ಇರೋದು. ಜೈಲಿನ ಪ್ರಕ್ರಿಯೆಯನ್ನ ಮುಗಿಸಿ ಆ ನಂತರ ದರ್ಶನ್ ಅನ್ನ ಕರೆದೊಯ್ತಾರೆ ಪೊಲೀಸರು. ಈಗ ಸದ್ಯಕ್ಕೆ ಎಲ್ಲಾ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಚಾರ್ಜ್ ಫ್ರೇಮಿಂಗ್ ಆಗಬೇಕು. ಆ ಚಾರ್ಜ್ ಫ್ರೇಮ್ ನಿಗದಿ ಆದ ನಂತರದಲ್ಲಿ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ ಪವಿತ್ರ ಹಾಗೂ ದರ್ಶನ್ ಅನ್ನ. ಪವಿತ್ರ ಹಾಗೂ ದರ್ಶನ್ ಅನ್ನ ಈಗ 2 ಕಾರ್ಗಳಲ್ಲಿ ಕರೆತರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಒಂದು ಪೊಲೀಸ್ ಜೀಪ್ ಮತ್ತೊಂದು ಖಾಸಗಿ ವಾಹನ, ಎರಡರಲ್ಲೂ ಕೂಡ ಈಗ ಕರೆತರಲಾಗ್ತಾ ಇದೆ. ಪೊಲೀಸರು ಈಗ ಜೈಲಿನ ಪ್ರಕ್ರಿಯೆಯನ್ನ ಮುಗಿಸಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕರೆತರ್ತಾ ಇರುವಂತಹ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಂದು ಖಾಸಗಿ ವಾಹನ ಟೆಂಪೋ ಟ್ರಾವೆಲರ್, ಮತ್ತೊಂದು ಪೊಲೀಸ್ ವಾಹನ, ಎರಡರಲ್ಲೂ ಕೂಡ ಈಗ ದರ್ಶನ್ ಹಾಗೂ ಪವಿತ್ರ ಇಬ್ಬರನ್ನು ಕೂಡ ಕರೆತರಲಾಗ್ತಾ ಇದೆ. ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ, ಏನಾಗುತ್ತೆ ಅನ್ನುವಂತಹ ಕುತೂಹಲ. ಅದರ ಜೊತೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ದರ್ಶನ್ ಪಾಲಿಗೆ ಬಹಳ ಮುಖ್ಯವಾದಂತಹ ದಿನ, ಈ ಪ್ರಕರಣದ ಪ್ರಮುಖ ಹಂತ ಅಂತ ಹೇಳಲಾಗುತ್ತೆ. ಆ ಪ್ರಮುಖ ಹಂತದ ಭಾಗವಾಗಿ ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಉಳಿದ 17 ಆರೋಪಿಗಳನ್ನು ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಚಾರ್ಜ್ ಫ್ರೇಮ್ ಇವತ್ತು ನಿಗದಿ ಆಗುತ್ತೆ, ದೋಷಾರೋಪಗಳು ನಿಗದಿ ಆಗುತ್ತೆ. ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳ ಭವಿಷ್ಯ ಇವತ್ತೇ ವಿಚಾರಣೆಯಿಂದ ಬಹುತೇಕ ನಿರ್ಧಾರ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಈಗ ಕರೆತರಲಾಗ್ತಾ ಇದೆ. ಸಮಯ ಒಂಚೂರು ಮುಂದೂಡಿಕೆ ಮಾಡಲಾಯಿತು. 2:45ಕ್ಕೆ ವಿಚಾರಣೆ ಆರಂಭ ಆಗತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರೋದು. ಆ ನಿಟ್ಟಿನಲ್ಲಿ ಈಗ 1:34 ಸಮಯ ಸರಿಯಾಗಿ ಈಗ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ಕೂಡ ಕರೆತರುವಂತಹ ಸಿದ್ಧತೆಗಳನ್ನ ಆಯಾ ಪೊಲೀಸರು ಈಗ ಮಾಡಿರೋದು. ಅದನ್ನ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಲೈವ್ ವಿಜುವಲ್ಸ್ ಪರಪ್ಪನ ಅಗ್ರಹಾರದಿಂದ ದರ್ಶನ್ ಅನ್ನ ಕರೆತರಲಾಗ್ತಾ ಇದೆ. 64ನೇ CCH ಕೋರ್ಟ್ ಮುಂದೆ ಇವತ್ತು ಹಾಜರುಪಡಿಸಬೇಕು. ಚಾರ್ಜ್ ಫ್ರೇಮ್ ನಿಗದಿ ಆಗುವಂತಹ ಸಮಯ ಸನ್ನಿಹಿತವಾಗಿದೆ. 2:45ಕ್ಕೆ ಚಾರ್ಜ್ ಫ್ರೇಮ್ ನಿಗದಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್ ಹಾಗೂ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಇಬ್ಬರನ್ನು ಕೂಡ ಈಗ ಕರೆತರಲಾಗ್ತಾ ಇದೆ. ಸಪರೇಟ್ ಆಗಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕಿರೋದು. ಒಂದು ಖಾಸಗಿ ವಾಹನ ಗಮನಿಸ್ತಾ ಇದ್ದಾರೆ ವಿಜುವಲ್ಸ್ ಅಲ್ಲಿ, ಮತ್ತೊಂದು ಪೊಲೀಸ್ ವಾಹನ. ಎರಡರಲ್ಲೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡರನ್ನ ಕರೆದುಕೊಂಡು ಬರಲಾಗ್ತಾ ಇದೆ ಅನ್ನುವಂತ ವಿಚಾರ. 17 ಆರೋಪಿಗಳು ಕೂಡ ಕಡ್ಡಾಯವಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು, ಹಾಜರು ಪಡಿಸಬೇಕಾಗಿದೆ ಪೊಲೀಸರು. ಎಲ್ಲಾ ರೀತಿಯ ಭದ್ರತೆಯನ್ನ ಕೂಡ ವಹಿಸಲಾಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೆಹಮಾನ್, ಈಗ ದರ್ಶನ್ ಹಾಗೂ ಪವಿತ್ರ ಇಬ್ಬರನ್ನು ಕೂಡ ಸಪರೇಟ್ ಆಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೊತ್ತಾಗಬಹುದು 64ನೇ CCH ಕೋರ್ಟ್ ತಲುಪುವಷ್ಟರಲ್ಲಿ? ಡೀಟೇಲ್ಸ್ ಏನಿದೆ ರೆಹಮಾನ್? ಎಸ್ ಪವಿತ್ರ ಹೋಗ್ತಾ ಇದೆ ಅಲ್ಲಿ ಇಲ್ಲಿ
ಆಗ್ತಾ ಇದೆ. ವೈಟ್ ವಾಹನದಲ್ಲಿ ಈಗ ಪವಿತ್ರ ಗೌಡ ಇದ್ದಾರೆ. ಮುಂದಿನ ಒಂದು ವ್ಯಾನ್ ಅಲ್ಲಿ ಉಳಿದ ಆರೋಪಿಗಳ ಜೊತೆ ದರ್ಶನ್ ಕೂಡ ಇದ್ದಾರೆ. ಅವರನ್ನ ಈಗ ಹೊಂಗಸಂದ್ರ ಮೆಟ್ರೋ ಸ್ಟೇಷನ್ ಭಾಗದಲ್ಲಿ ಈಗಾಗಲೇ ಫಾಲೋ ಅಪ್ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಫುಲ್ ಬಿಗಿ ಭದ್ರತೆಯಿಂದ ಆರೋಪಿಗಳನ್ನ ಜೈಲಿನತ್ತ ಕರ್ಕೊಂಡು ಕೋರ್ಟ್ನತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ವೈಟ್ ವಾಹನದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳ ಜೊತೆ ಪವಿತ್ರ ಗೌಡ ಅವರು ಒಬ್ಬರೇ ಇದ್ದಾರೆ. ಮುಂದೆ ಏನ್ ದೊಡ್ಡ ವಾಹನ ಕಾಣ್ತಾ ಇದೆಯಲ್ವಾ ಟಿಟಿ, ಅದರಲ್ಲಿ ದರ್ಶನ್ ಮತ್ತು ಉಳಿದ ಆರೋಪಿಗಳಿದ್ದಾರೆ. ಟೋಟಲ್ 7 ಆರೋಪಿಗಳನ್ನ ಈಗ ಕೋರ್ಟ್ನ ಹತ್ರ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇರಬಹುದು. ಇವಾಗ ಜೊತೆಗೆ ದರ್ಶನ್ ಅಭಿಮಾನಿಗಳು ಕೂಡ ಫಾಲೋ ಮಾಡ್ತಿದ್ದಾರೆ, ಅವ್ರನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ದರ್ಶನ್ ಅಭಿಮಾನಿಗಳು ಕ್ರೌಡ್ ಕೂಡ ಆಗುವಂತ ಸಂಭವ ಇದೆ. ಮೇನ್ ಗೇಟ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಹೋಗ್ತಾ ಇದ್ದಾರೆ. ಇವಾಗ ಇದು ಕಂಪ್ಲೀಟ್ ಟ್ರಾಫಿಕ್ ಆಗಿದೆ, ಆದ್ರೂ ಕೂಡ ಹೋಗ್ತಾ ಇದ್ದಾರೆ. ಸುಮಾರು ಕೋರ್ಟ್ ತಲುಪಲಿಕ್ಕೆ ಇನ್ನ 1 ಗಂಟೆ ಆದ್ರೂ ಸಮಯ ಹಿಡಿಯುವಂತ ಚಾನ್ಸಸ್ ಇದೆ. ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಕೋರ್ಟ್ನತ್ತ ಈಗ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನ ಕರೆತರಲಾಗ್ತಾ ಇದೆ. 17 ಮಂದಿಯನ್ನು ಕೂಡ ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಚಾರ್ಜ್ ಫ್ರೇಮ್ ಇವತ್ತಾಗುತ್ತೆ. ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಆರೋಪಿಗಳ ಮೇಲೆ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿದೆ ಅನ್ನೋದನ್ನ ಕೂಡ ಓದಿ ಹೇಳ್ತಾರೆ. ಆ ನಂತರದಲ್ಲಿ ಆ ಎಲ್ಲಾ ಸೆಕ್ಷನ್ಗಳಿಗೆ ಅನುಗುಣವಾಗಿ ನಿಮ್ಮ ಮೇಲೆ ಇಂತಿಂತ ಕೇಸ್ಗಳು ದಾಖಲಾಗಿದೆ, ನಿಮಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಅಥವಾ ಅಲ್ಲಗಳಿತೀರಾ ಏನು ಅನ್ನುವಂತ ನಿಟ್ಟಿನಲ್ಲಿ